ಕಿಚ್ಚ ಸುದೀಪ್ ಅವರು ಮಾರ್ಕ್ ಸಿನಿಮಾದ ಪ್ರಮೋಷನ್ ಅಲ್ಲಿ ಬಿಸಿ ಇರೋದ್ರಿಂದ ಈ ವಾರ ಕಿಚ್ಚನ ಪಂಚಾಯಿತಿ ನಡೀತಾ ಇಲ್ಲ. ಆಕ್ಚುಲಿ ಈ ವಾರ ಎಲಿಮಿನೇಷನ್ ವೆರೈಟಿ ಆಗಿದ್ದು, ಈ ಸ್ಪಿನ್ ತಿರುಗ್ಬಿಟ್ಟು ನಿಂತಾಗ ಯಾವ ಸ್ಪರ್ಧಿ ಫೋಟೋ ಇರೋ ಕಡೆ ಖಾಲಿ ಇರುತ್ತೋ ಆ ಸ್ಪರ್ಧಿ ಮನೆಯವರನ್ನು ಮಾತಾಡಿಸ್ತೇನೆ ಡೈರೆಕ್ಟ್ ಆಗಿ ಮನೆ ಹೊರಗಡೆ ಹೋಗ್ತಾರೆ. ಸೊ ಈ ಎಲಿಮಿನೇಷನ್ ಮಾಡೋಕ್ಕೆ ಸುದೀಪ್ ಸರ್ ಬದಲಿಗೆ ಮನೆಗೆ ಗೆಸ್ಟ್ ಗಳು ಬರ್ತಾ ಇದ್ದಾರೆ ಇವತ್ತು. ಅದರಲ್ಲಿ ಒಂದ್ ಕಡೆ ಕೆಡಿ ಟೀಮ್ ಕಡೆಯಿಂದ ಪ್ರೇಮ್ ಸರ್ ಮತ್ತೆ ರೇಷ್ಮಾ ನಾಣಯ್ಯ ಅವರು ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಭಾಗ್ಯ ಮತ್ತೆ ತಾಂಡವ್ ಅವರು ಬರ್ತಾ ಇದ್ದಾರೆ. ಪ್ರೇಮ್ ಸರ್ ಬಂದ ತಕ್ಷಣ ಗಿಲ್ಲಿ ಅವ್ರು ಹೇಳ್ತಾರೆ ಪ್ರೇಮ್ ಸರ್ಗೆ, ಈ ವಾರದ ಕ್ಯಾಪ್ಟನ್ ನಾನು ಸರ್ ಅಂತ. ಅದಕ್ಕೆ ಹೇಳ್ತಾರೆ ಪ್ರೇಮ್ ಸರ್, ನಾನು ಹಂಗಾರೆ ಮನೆಗೆ ಬರಲ್ಲ ಅಂತ ಕಾಮಿಡಿ ಮಾಡ್ತಾರೆ. ಎಲಿಮಿನೇಷನ್ ಪ್ರೊಸೆಸ್ ನ ಸ್ಟಾರ್ಟ್ ಮಾಡಿದ ಕ್ಯಾಪ್ಟನ್ ಗಿಲ್ಲಿ ಪ್ರೆಸೆಂಟೇಷನ್ ಫ್ಲಾಗ್ ನ ಕೆಳಗಡೆ ಮಾಡಿದಾಗ ಡಬಲ್ ಎಲಿಮಿನೇಷನ್ ಅಂತ ಇರುತ್ತೆ. ಇದನ್ನ ನೋಡಿದ ಸ್ಪರ್ಧಿಗಳ ಮುಖ 1 ಸೆಕೆಂಡ್ ಬಾಡಿ ಹೋದ ದಾಸವಾಳ ಹೂವದಂತೆ ಆಗುತ್ತೆ. ಸ್ಪರ್ಧಿಗಳ ಎಲಿಮಿನೇಷನ್ ಮಾಡೋಕೆ ಟಾಸ್ಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಕಪ್ ನಲ್ಲಿ ನೀರ್ನ ತುಂಬಿಸ್ಬೇಕು. ಯಾರ ಕಪ್ಪಲ್ಲಿ ಡೇಂಜರ್ ಅಂತ ಇರೋದಿಲ್ವೋ ಅವರು ಸೇಫ್ ಅಂತ. ಎಲಿಮಿನೇಷನ್ ಮಾಡೋದಕ್ಕೆ ಮತ್ತೊಂದು ಟಾಸ್ಕ್ ಕೊಟ್ಟಿದ್ದಾರೆ ಸ್ಪರ್ಧಿಗಳಿಗೆ. ಅದೇನಪ್ಪ ಅಂದ್ರೆ ವೈಟ್ ಶೀಟ್ ಮೇಲೆ ಯೆಲ್ಲೋ ಪೇಂಟ್ ನ ಬಳಿಬೇಕು. ಬಳ್ದಾಗ ಡೇಂಜರ್ ಅಂತ ಯಾರಿಗೆ ಕಾಣಿಸಲ್ವೋ ಅವರು ಸೇಫ್. ಫೋಟೋ ನೋಡಿದ್ರೆ ಗೊತ್ತಾಗ್ತಿದೆ ಈ 4 ಜನ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅಂತ. ಒಂದು ರಾಶಿಕಾ ಮತ್ತೆ ಸೂರಜ್ ಜೋಡಿ, ಮತ್ತೊಂದು ಧ್ರುವಂತ್ ಆಗಿ ಸ್ಪಂದನ ಜೋಡಿ. ಸೊ ಈ 4 ಜನನ ಸ್ಪಿನ್ ವೀಲ್ ಇದಕ್ಕೆ ಕಳಿಸಿದ್ದಾರೆ. ಆ 4 ಜನದಲ್ಲಿ ಧ್ರುವಂತ್ ಅವರು ಫೋಟೋ ಇದೆ ಬಟ್ ಪರ್ಸನ್ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ಧ್ರುವಂತ್ ಅವರು ಎಲಿಮಿನೇಷನ್ ಆಗಿದ್ದಾರೆ ಅಂತ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ. ಮತ್ತೊಂದು ಎಲಿಮಿನೇಷನ್ ಯಾರು ಅನ್ನೋದೇ ಇವಾಗ ಕ್ವಶನ್ ಮಾರ್ಕ್. ನನ್ಗೆ ಧ್ರುವಂತ್ ಜೊತೆ ಸ್ಪಂದನ ಅವ್ರನ್ನ ಮನೆ ಕಳಿಸಿದ್ದಾರೆ ಅಂತ ಅನಿಸ್ತಾ ಇದೆ.